ಹೌದು, ಜನರ ಕಷ್ಟ ನನಗೂ ಅರ್ಥ ಆಗುತ್ತೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನನ್ನ ಗಮನಕ್ಕೆ ಬಂದಿಲ್ಲ ಸತ್ಯ. ಒಂದ್ ವೇಳೆ ಗಮನಕ್ಕೆ ಬಂದಿದ್ರೆ ಹೀಗಾಗಕ್ ನಾನು ಬಿಡ್ತಾನೆ ಇರ್ಲಿಲ್ಲ. ಗಮನಕ್ಕೆ ಬರ್ಲಿಲ್ಲ ಅಂತ ಅಷ್ಟು ಬೇಕಾಬಿಟ್ಟಿಯಾಗಿ ಹೇಳೋದು ತಪ್ಪಲ್ವಾ ಸತ್ಯ? ಇವ್ರದೇ ಕಂಪ್ನಿ ಅಂದ್ಮೇಲೆ ಇವ್ರು ಇಂಥ ಅನ್ಯಾಯ ಆಗ್ತಿರೋ ತರ ನೋಡ್ಕೊಬೇಕಲ್ವಾ ಸತ್ಯ? ಅದ್ ಇವ್ರದೇ ತಪ್ಪು ತಾನೆ? ಆಯ್ತು, ತಪ್ಪು ಇವಂದೆ, ಸರಿನಾ? ನೀನ್ ಒಂದ್ ಮಾತು ಹೇಳಿದಿದ್ರೆ ನಾನೇ ಈ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತಿದ್ದೆ. ಆಗ ಇಷ್ಟೆಲ್ಲ ಒದ್ದಾಡ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಸತ್ಯ. ನಿನಗೆ ನನ್ ಮೇಲೆ ಅನುಮಾನ ಇರೋದ್ಗೆ ತಾನೆ ನನ್ನನ್ನೇ ಕರ್ಕೊಂಡೋಗಿ ಅಲ್ಲಿಂದ ಇದನ್ನೆಲ್ಲ ವಾಪಸ್ ತರಿಸಿದ್ದು. ಈ ಜನಕ್ಕೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡೋ ದುರಾಸೆ ನನ್ಗಿಲ್ಲ ಸತ್ಯ. ಈಗ ಸಮಾಧಾನ ಆಯ್ತಾ ನಿನಗೆ? ಅವನೇನು ತಪ್ಪಿಲ್ಲ ಅಂತ ಗೊತ್ತಿದ್ರು ಹೀಗೆಲ್ಲ ಮಾತಾಡ್ಬೇಕಾಗಿತ್ತಾ? ಇವ್ರಿದ್ದೆಲ್ಲ ಏನ್ ತಪ್ಪು ಮಾಡಿದ್ರು ಅಂತ ನನಗೆ ಗೊತ್ತು ಸತ್ಯ. ಸಾಕು ಬಾಯ್ ಮುಚ್ಚೋ. ಅವನೇನು ತಪ್ಪಿಲ್ಲ ಅಂತ ನನಗೂ ನಿನ್ಗೂ ಚೆನ್ನಾಗಿ ಗೊತ್ತಿರ್ಬೋದು, ಆದ್ರೆ ಈ ಜನಕ್ಕೆ ಗೊತ್ತಾಗದ್ ಬೇಡವಾ? ಅದಕ್ಕೆ ಕೋಪದಲ್ಲಿ ಏನೋ ಒಂದೆರಡು ಮಾತು ಅಂದ್ವಿ, ಅಷ್ಟಕ್ಕೆ ಅವ್ನು ಬೇಜಾರಾಗಿ ಹೋಗ್ಬಿಟ್ರೆ ಹೇಗೂ ಪೇಪರ್ ಎಲ್ಲ ಸುಟ್ಟಾಕಿದಾಯ್ತಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ವಲ್ಲ. ಬನ್ನಿ ಹೋಗೋಣ. ಇನ್ನಾದ್ರೂ ಯಾರನ್ನಾದ್ರೂ ನಂಬಕ್ಕೂ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಲಗುಂಗ್ರು ಬಾ, ನಾವು ಗ್ಯಾರೇಜ್ಗೆ ಹೋಗೋಣ.
ಇದ್ದಂಗೆ ಹೇಳಿದ್ರು ಸತ್ಯ ನಮಗೆ ಬೈತಾಳೆ ಅಂತಂದ್ರೆ ಅವನ ಮೇಲೆ ಅವಳಿಗೆ ಎಷ್ಟು ನಂಬಿಕೆ ಇಟ್ಟರೆ ಬೇಡ. ಮಗ, ಬರೀ ನಂಬಿಕೆ ಆಗಿದ್ರೆ ಓಕೆ, ಪ್ರೀತಿ ಆಗಿದ್ರೆ ನೀನು ಹೇಳೋದು ನಿಜ. ನಾವು ಕಾರವಾಗಿ ಮಾತಾಡಿದ್ದು ಒಂಥರ ಒಳ್ಳೇದೇ ಆಯಿತು. ಕಡೆ ಪಕ್ಷ ಅಮೂಲ್ ಬೇಬಿಗಾದರೂ ಸತ್ತಿನ ಮೇಲೆ ಬೇಜಾರಾಗಿರುತ್ತೆ. ಅದೇ ಕಾರಣಕ್ಕೆ ಅವನು ಇವಳಿಂದ ದೂರ ಇದ್ರೂ ಒಳ್ಳೇದೇ. ನಾವಿಲ್ಲಿ ಏನಾದರೂ ಹೇಳ್ಕೊಂಡು ಸತ್ತಿಂಗೆ ಅವನ ಬಗ್ಗೆ ಕೆಟ್ಟ ಭಾವನೆ ಬರೋ ಥರ ಮಾಡ್ಬೋದು. ಈಗ ನಾ ಸುಮ್ಮನಿದ್ರೆ ಕಾಕ್ರೋಚ್ ಮತ್ತೆ ಗುಂಗ್ರು ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಅವ್ರಿಬ್ರು ಸತ್ಯನ ಅಮೂಲ್ ಬೇಬಿನ ದೂರ ಮಾಡಕ್ಕಿಂತ ಮುಂಚೆ ಅವ್ರಿಬ್ರು ಮಧ್ಯೆ ಗಮ್ಮ ಕಾಣಿಸ್ಬೇಕು. ಗಮ್ಮ? ಎಸ್, ಹಿಂಗೋಣ ಗಮ್ಮ. ಅದೇಗೋ ಸಾಧ್ಯ? ಅಮೂಲ್ ಬೇಬಿ ಕೋಪ ಮಾಡ್ಕೊಂಡು ಬೇಜಾರಲ್ಲಿ ಹೋಗಿದ್ದಾನೆ. ಸತ್ಯ ತನ್ ಪಡೆದು ತಾನಿದ್ದಾಳೆ. ಅವ್ರಿಬ್ರು ಮತ್ತೆ ಗಮ್ಮ ಹಾಕ್ಬೇಕು ಅಂದ್ರೆ ಅವ್ರಿಬ್ರು ಹತ್ರ ತಾನೇ ಇರಬೇಕು. ಕರೆಕ್ಟ್ ಮಗ. ಹಾಗಿದ್ರೆ ಅವರಿಬ್ಬರನ್ನ ದೂರ ಮಾಡೋ ದಾರಿಗೆ ಇದೇ ನಮ್ಮ ಮೊದಲನೇ ಹೆಜ್ಜೆ ಆಗಲಿ. ಈ ಹೆಜ್ಜೆನ ನಾವು ಇನ್ನೂ ಬೇಗ ಇಡ್ತಾ ಹೋಗ್ಬೇಕು. ಅವರಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಇರುವಾಗಲೇ ಅವ್ರನ್ನ ದೂರ ಮಾಡಬೇಕು. ಬರೀ ಹತ್ರ ಇದ್ರೆ ಸಾಲದು, ಒಬ್ರ ಮೇಲೆ ಒಬ್ರಿಗೆ ಏನ್ ಫೀಲಿಂಗ್ ಇದೆ ಅನ್ನೋದನ್ನ ಹೇಳ್ಕೋಬೇಕು. ಲವ್, ನಿನ್ ಬರೀ ಕನ್ಸ್ ಕಾಣದೇ ಆಯ್ತು. ಇದೆಲ್ಲ ಆಗೋ ಮಾತಾ? ಇಲ್ಲಿವರೆಗೂ ಹೇಳ್ಕೊಳ್ದಿರೋ ಅವರು ಈಗ ಹೇಗೆ ಹೇಳ್ಕೊತಾರೆ? ಒಂದ್ ವೇಳೆ ಲವ್ ಗಿವು ಅಂತ ಅವ್ರಿಬ್ರಲ್ಲಿ ಒಬ್ರು ಮಾತಾಡಿದ್ರು ದೊಡ್ಡ ಎಡ್ವಟ್ಟೆ ಆಗೋಗುತ್ತೆ. ಹೌದು, ಲವರ್ ದೂರ ಅದ ಅಂದ್ಕೊಳ್ಳೋಕ್ಕಿಂತ ಫ್ರೆಂಡ್ ದೂರ ಅದ ಅಂದ್ರೆ ಅಷ್ಟು ನೋವಾಗಲ್ಲ. ನಾನು ನಮ್ಮ ಬಗ್ಗೆ ಹೇಳ್ತಿಲ್ಲ ಕಣೋ, ಅವ್ರ ಬಗ್ಗೆ ಹೇಳಿದ್ದು. ಏಯ್, ಫ್ರೆಂಡ್ ದೂರ ಆದ್ರೂ ನೋವಾಗುತ್ತೆ. ಆದ್ರೆ ಸತ್ಯ ಅಮೂಲ್ ಬೇಬಿ ಹತ್ರ ಆದ್ರೆ ಸತ್ಯ ಮನೆಯವರೆಲ್ಲ ನೋವು ಅನುಭವಿಸ್ತಾರೆ. ಸತ್ಯನ ಬಗ್ಗೆ ಕೆಟ್ಟದಾಗೂ ತಿಳ್ಕೊತಾರೆ. ಆಗ ಸತ್ಯಂಗೆ ಇರೋ ನೋವು ಜಾಸ್ತಿ ಆಗುತ್ತೆ. ಅದಾಗಬಾರ್ದು. ಅದಕ್ಕೆ ಮಗ, ಅವ್ರನ್ನ ದೂರ ಮಾಡೋದೊಂದೇ ದಾರಿ. ಸತ್ಯ ಅಮೂಲ್ ಬೇಬಿ ಹತ್ರ ಆದ್ರೆ ಸತ್ಯನ ಮನೆಯವರೆಲ್ಲ ನೋವು ಅನುಭವಿಸ್ತಾರೆ. ಸತ್ಯನ ಬಗ್ಗೆ ಕೆಟ್ಟದಾಗೂ ತಿಳ್ಕೊತಾರೆ. ಆಗ ಸತ್ಯಂಗೆ ಇರೋ ನೋವು ಜಾಸ್ತಿ ಆಗುತ್ತೆ. ಅದಾಗಬಾರ್ದು. ಅದಕ್ಕೆ ಮಗ, ಅವ್ರನ್ನ ದೂರ ಮಾಡೋದೊಂದೇ ದಾರಿ. ಹರಸಿ ಆರತಿ ಮಾಡಿ